ಹೋಯ್ತತ್ ಮಾಡಿದ್ನೆ ಹೂವಿನ ರಾಸಿನ ತುಂಬೈತಿ. ಯಾರೋ ನೀನು ಏಕಾಏಕಿ ನಮ್ಮ ಮನೆಗೆ ಬಂದು ಈ ರೀತಿ ಮಾತಾಡ್ತಾ ಇದೆಯಲ್ಲ, ಯಾರು ನೀನು? ರಾಮಾಯಣದಾಗ ರಾವಣ ಸೀತಾನ ಹೊತ್ಕೊಂಡು ಹೋಗಾಗ ಬಯೋಡಾಟಾ ಕೊಟ್ಟು ಹೊತ್ಕೊಂಡು ಹೋಗ್ಲಿಲ್ವ? ಅದ ರಾಮಾಯಣದಾಗ ಸೀತೆಯನ್ನು ಮುಟ್ಟಿದ್ದಕ್ಕೆ ಲಂಕೆ ಭಸ್ಮವಾಯ್ತು, ರಾವಣನ ಸಂಹಾರವಾಯ್ತು. ಯಾಕ ಇದು ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತ? ನಾವೆಲ್ ರಾಮಾಯಣ ಓದ್ತೇವೇವಿ? ಮತ್ತೇನ್ ಓದ್ತಿ? ನಮ್ದೇನಿದ್ರು ಸನ್ನಿ ಲಿಯನ್ನ ಮಿಯಾ ಖಲೀಫಾ ಅವ್ರು ಗೊತ್ತಿಲ್ಲ ನನಗೆ ರಾಮಾಯಣ ಗೊತ್ತಿಲ್ಲ, ನಿನಗೆ ಅವ್ರು ಗೊತ್ತಿಲ್ಲ. ಅಲ್ಲ ನೀ ಏನಾರು ಹುಚ್ಚದಿಯನ್ನ? ಧಾರವಾಡಕ್ಕೆ ಹೋಗಿ ಚೆಕ್ ಮಾಡಿಸ್ಬೇಕವಿ. ನಿನಗೆ ಸ್ವಲ್ಪರ ನಾಚಿಕೆ ಮಾನ ಮರ್ಯಾದೆ ಅನ್ನೋದರ ಐತಿಲ್ಲ? ಆವಿದ್ರ ನಾ ಯಾಕೆ ಇಲ್ಲಿಗೆ ಬರ್ತಿದ್ನಿ? ನಿನಗೆ ಅಕ್ಕ ತಂಗ್ಯಾರ ಅದಾರಿಲ್ಲ? ಮನ್ಯಾಗ ಅದಾರು. ಅವ್ರದ್ದು ಇಲ್ಲಿ ಏನ್ ಕೆಲಸ ಐತಿ? ನಂದಿತ್ತು, ನಾ ಬಂದೀನಿ. ಏನಂತ ಕೆಲ್ಸ ಐತಿ ನಿಂದು? ನೋಡವಿ, ನಾ ಡೈರೆಕ್ಟ್ ವಿಷಯಕ್ಕೆ ಬಂದ. ಎಷ್ಟೋ ವರ್ಷಗಳು ಕಳೆದ್ರು ಒಂದು ಹೆಣ್ಣು ಹೆತ್ತ ಮೇಲೆ ನಿನಗೆ ಇನ್ನೊಂದು ಮಗು. ಅದಕ್ಕೆ ಕಾರಣ ಐತಿ. ಏನಂತ ಕಾರಣ ಐತಿ? ಬತ್ತಿ ಹೋದ ಬೋರ್ನ್ಯಾಗ ನೀರು ಬಂದ್ರೆ ಎಲ್ಲಿಂದ ಅವನ ಜೋಡಿ ಎಷ್ಟು ಕತ್ತಿ ಕಡಿದ್ರು ನಿನಗೆ ಇನ್ನೊಂದು ಮಗು ಆಗುದಿಲ್ಲ. ಒಂದೇ ಒಂದು ಅವಕಾಶ ಕೊಟ್ಟು ನೋಡು, ಮಕ್ಕಳ ಭಾಗ್ಯ ಕೊಡ್ತೀನಿ. ನನ್ನ ಗಂಡನ ಪಾದದ ಧೂಳಿಗೆ ಸಮನಾಗದ ಪಾಪಿ ನಮ್ಮ ಮನೆಯಲ್ಲಿ ನಿಂತು ನನಗೆ ಈ ರೀತಿ ಮಾತನಾಡ್ತೀಯ? ಕಿತ್ತೂರ ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವನಕ್ಕೆ ಒಬ್ಬೊಬ್ಬ ಹುಟ್ಟಿದ ಪುಣ್ಯದ ನಾಡಿದು. ಎಂತ ನಾಡಿನಾಗ ನಿನ್ನಂತ ನಾಲಾಯಕ ಬದುಕೋದಕ್ಕೆ ಯಾರನಲ್ಲ, ಸಾಯೋದಕ್ಕೆ ಸಿದ್ಧನಾಗು. ಏನ್ಬೇ ಇಂಥ ಸಣ್ಣ ಸಣ್ಣ ಮತ್ತಿಗೆಲ್ಲ ಗಂಡು ತಗೋತಾರು? ಇದು ನಿನಗೆ ಸಣ್ಣ ಮಾತು. ನಾ ಏನು ಕೇಳಬಾರ್ದು ಕೇಳಿನಿ? ಏನ್ ಕೇಳಿ? ಹ್ಞೂ ಅಂದ್ರೆ ಹ್ಞೂ ಅನ್ಬೇಕು, ಒಲ್ಲೆ ಅಂದ್ರೆ ಒಲ್ಲೆ ಅನ್ಬೇಕು. ಕಾಲಾಗಿನ ಕೈಯಾಗ ತಗೊಂಡು ಮಾರಿ ಮ್ಯಾಗಿಟ್ರೆ ಇದು ನೀನು ಹಾರಿಸಿ ಬಿಡಕ್ಕೆ ಸರಿವಾ? ನೀ ಏನು ಅದ್ರಲ್ಲಿ ಹೆಣ್ಮಗಳು ಹಾರ್ಸಾಕಿ ನಾನು ಯಜಮಾನ್ರಿ ಯಾಕಂಡು ನಿಂತಾರಿವ್ರ? ನೋಡು, ನಿನ್ನಂತ ನೀಚನನ್ನ ಕೊಂದ್ರೆ ಯಾರು ನಿನ್ನ ಬಗ್ಗೆ ಕಣ್ಣೀರ್ ಹಾಕೋದಿಲ್ಲ. ಒಂದು ಕೆಟ್ಟ ಹುಳ ಊರಾಗಿತ್ತು ಸತ್ತು ಹೋಯ್ತು ಅಂತ ಸಂತೋಷ ಪಡ್ತಾರೆ. ಓ ಯಜಮಾನ್ರ ಏನು ಸುಮಾರದಾಡ್ರಿ ಅಕ್ಕ? ಅಕ್ಕ? ಹ್ಞೂ, ಈಗ ಎಂತೆಂತ ಮಾತು ಹೇಳಾಕತ್ತಿದ್ದೀಗ ಒಮ್ಮೆ ಅಕ್ಕ ಆದ್ನೆ? ನಮ್ಮ ಹಿರಿಯ ಅಕ್ಕವಾನಿ ಏನತ್ತಾಳ ಗೊತ್ತನ್ರಿ ಅಕ್ಕ? ಮನ್ಯಾಗ ಯಾರೂ ಇಲ್ಲ, ಇದು ಸಮಯದಾಗ ಸರಸಾಡೋನು ಬಾ ಅಂತಾಳ. ಹುಟ್ಟಿಲ್ಲ ಅನಿಸ್ತೀನಿ. ಒಟ್ಟಿಗೆ ಏನಾರು ತಿಂತೇವಿ ನೀ? ನಾ ಏನಾರ ತಿನ್ನಲ್ಲ ಅಕ್ಕ. ಮಂದಿ ಮನೆಗೆ ಬಂದ ಮಂದಿ ಹೆಣ್ಮಕ್ಳಿಗೆ ಮಾತಾಡ್ತೀನಿ, ನಾಚಿಕೆ ಬರೋದಿಲ್ಲ ನಿನಗ? ಕುಸ್ತಿ ಆಡು ತಾಕತ್ವ ನಿಂದ. ಮುಚ್ಚಬಾಯ್. ಏ ಪಾರ್ವತಿ, ಪಾರ್ವತಿ ಏನೇ ಇದು? ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ನೀರು ಕೊಟ್ಟು ಸತ್ಕಾರ ಮಾಡೋ ಸಂಸ್ಕಾರವಂತ ಮನೆಯ ಸಂಸಾರದ ಸದ್ಗೃಹಿಣಿಯ ಕೈಯಲ್ಲಿ ಪಿಸ್ತೂಲ ಏನಿದೆಲ್ಲ? ಇವನ ಅತಿಥಿ ಅಲ್ಲ ರೀ, ಇವನೊಬ್ಬ ಗೋಮುಖ ವ್ಯಾಘ್ರ. ಇವನ ದೇಹ ಸೇಳಿ ಇವನ ರಕ್ತದ ಓಕ್ಲೆ ಆಡ್ತಾನೆ. ಏ ಪಾರ್ವತಿ, ತಾಯಿಲ್ಲ ಅದನ್ನ. ಪಾರ್ವತಿ ಗಂಡ್ಮಕ್ಳಿಗಾರ ಕಿಮ್ಮತ್ ಕೊಡ್ತಿಲ್ಲ, ಹೆಣ್ಮಕ್ಳಿಗಾರ ಕಿಮ್ಮತ್ ಕೊಡ್ತಿ ಮಾತಾಡ್ತಿಲ್ಲ. ಪಾರ್ವತಿ, ನಿನ್ ಕೈಲಿ ಪಿಸ್ತೂಲು ಅಲ್ಲ ಕಣೆ. ಬಾಗಿಲು ತೆರೆದಿದ್ರೆ ನಾಯಿಗಳು ನುಗ್ಗೋದು, ಬೇಲಿಲ್ಲದ ಹೊಲಕ್ಕೆ ದನಗಳು ಬರೋದು, ಬೆಣ್ಣೆನ ಬೆಕ್ಕು ಕದ್ದು ತಿನ್ನೋದು ಸ್ವಾಭಾವಿಕ. ಆದರೆ ಈ ಸೂರ್ಯವಂಶ ಜಮೀನ್ದಾರ್ ಸೂರಪ್ಪನ ಭದ್ರ ಕೋಟೆ ಒಳಗೆ ಯಾವುದೇ ಸದ್ದಿಲ್ಲದೆ ಬಂದಿದೆಯಲ್ಲ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಧೈರ್ಯನ. ಮೆಚ್ಚಲೇಬೇಕು ಮಿಸ್ಟರ್ ಜಮೀನ್ದಾರ್, ಮೆಚ್ಚಲೇಬೇಕು. ನಾನು ಬಂದಿದ್ದು ಸುಮ್ಮನೆ ಅಲ್ಲ, ಮುಖ್ಯವಾದ ಒಂದು ವಿಷಯ ಹೇಳಕ್ ಬಂದೇನೆ. ಏನಂತ ಮುಖ್ಯವಾದ ವಿಷಯ?
ನಿಮ್ಮ ಮಗಳಾದ ಶ್ರಾವಣಿ. ಶ್ರಾವಣಿ ಆ ಶ್ರಾವಣಿನ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಬಂದೇನೆ. ಏಯ್ ನಟ್ಟಗ ಮಾತಾಡಲೇ. ನೋಡು ನೀಲ್ಕಂಠ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಏನು ಹೇಳಿದ್ದಾರೆ ಗೊತ್ತಾ? ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಒಳ್ಳೆಡೆ, ಕೂಡಿಕೊಂಬೆ ನಮ್ಮ ಕೂಡಲ ಸಂಗಮ ದೇವ ಅಂತ. ನೋಡು, ಕೈಲಿ ಕೆಲಸ ಇಲ್ಲದೆ ಹೋದ್ರೆ ಈ ರೀತಿ ತಲೆ ಕೆಟ್ಟು ಅಡ್ಡಾಡೋದು ಹುಚ್ಚರಾಯಿ ತರ ಸ್ವಾಭಾವಿಕ. ಆದ್ರೆ ನಿನಗೆ ಹೇಳು, ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಾನು ನಿಂಗೆ ದುಡ್ಡಿನ ಸಹಾಯ ಮಾಡ್ತೇನೆ. ಇಲ್ಲ ಯಾವುದಾದ್ರೂ ನೌಕರಿ ಮಾಡ್ತೀನಿ ಅಂದ್ರೆ ಹೇಳು, ನಮ್ಮ ಕಾಲೇಜ್ನಲ್ಲಿ ನಿನಗೆ ತಕ್ಕದಾದ ಒಂದು ಉದ್ಯೋಗ ಕೊಡ್ತೀನಿ. ಅದನ್ನು ಬಿಟ್ಟು ರೈತನಾಗಿ ಕೃಷಿ ಕೆಲಸ ಮಾಡ್ತೀನಿ ಅಂದರೆ ಇವತ್ತೇ ನೀವೊಂದು 10 ಎಕರೆ ಜಮೀನು ಬಿಟ್ಟು ಕೊಡ್ತೀನಿ. ಆದರೆ ಅದಕ್ಕಿಂತ ಮೊದಲು ನೀನು ಮಾಡ್ತಾ ಇರೋ ಈ ನೀತಿ ವಿರೋಧದ ಕೆಲಸನ ಬಿಟ್ಟು ಮನುಷ್ಯ ಆಗಿ ಬದುಕೋದನ್ನು ಕಲಿ. ಮಿಸ್ಟರ್ ಜಮೀನ್ದಾರ್, ನೀನು ಕೊಡುವ ಆಸೆ ಅಧಿಕಾರ ಅಂತಸ್ತಿನ ಭಿಕ್ಷೆ ಬೇಡಿ ನಾನು ನಿನ್ನ ಮನೆ ಹೊಸ್ತಿನ ತುಳಿದು ಬರಲಿಲ್ಲ. ಹೇಳಿದ್ನಲ್ಲ, ಈ ನೀಲಕಂಠ ಹೇಳೋದನ್ನೇ ಮಾಡ್ತಾನೆ, ಮಾಡೋದನ್ನೇ ಹೇಳ್ತಾನೆ. ನಿನ್ನ ಮಗಳಾದ ಶ್ರಾವಣಿನ ಹೊತ್ಕೊಂಡು ಹೋಗ್ತಾನೆ. ಬಡ್ಡಿ ಮಗನೇ, ನನಗೆ ಚಾಲೆಂಜ್ ಆಗ್ತಾ ಇದ್ದೇನೆ. ಏನೋ ಹುಡುಗ ಬುದ್ಧಿ ಅಂತ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ, ನನ್ನ ತಪ್ಪಾಗೋಯ್ತು. ಇದರಲ್ಲಿರೋ ಒಂದೇ ಒಂದು ಬುಲೆಟ್ ಇಂದ ನಿನ್ನ ಸುಟ್ಟು ಹಾಕ್ಬಿಡ್ತೀನಿ. ನನ್ನ ತಪ್ಪನ್ನ ನಾನು ತಿದ್ಕೊಂತೀನಿ. ನೆನೆಸ್ಕೊಳ್ಳಲೇ ನಿನ್ನ ಮನೆ ದೇವ್ರ. ಕುತಂತ್ರ ಮಾಡಿ ಓಡಿಬಿಟ್ಟಿಯ ಹಲ್ಕ ನನ್ನ ಮಗನೇ. ಹೋಗು, ಇನ್ನು ನಿನ್ನ ಪಾಪದ ಕೂಡ ತುಂಬಿಲ್ಲ. ಅದು ತುಂಬಿದ ಮರನೇ ದಿನ ನೀನು ಉಳಿಯೋದು ಇಲ್ಲ. ಅವನ್ ಮನೆಗೆ ಬಂದು ಹೋದ್ಮೇಲೆ ಯಾಕೋ ಏನು ನನ್ನ ಭಯ ಆಗ್ತಾ ಇದ್ದೀರಿ? ಪಾರ್ವತಿ, ಇಷ್ಟಕ್ಕೆ ಭಯ ಪಡ್ತಾ ಇದೆಯಾ ನೀನು? ನೋಡು, ಇಂಥವರೆಲ್ಲ ನಡೆಯೋ ದಾರಿಲಿ ಮುಳ್ಳಿದ್ದ ಹಾಗೆ. ಚುಚ್ಚುತ್ತೆ ಅಂತ ಕಂಡು ಬಂದಾಗ ಕಿತ್ತು ಬಿಸಾಕ್ಬಿಡ್ಬೇಕು. ನಮ್ಮ ಶ್ರಾವಣಿ ಎಲ್ಲಿ ಹೋಗಿದ್ದಾಳೆ? ಬೆಳಿಗ್ಗೆನೆ ಜಾಗಿಂಗ್ ಹೋಗಿದ್ದಾಳೆ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು, ಬಂದ್ಲು ಅಂತ ಕಾಣಿಸುತ್ತೆ. ನೋಡು, ಇಲ್ಲಿ ನಡೆದಿರೋ ಘಟನೆನ ನಮ್ಮ ಶ್ರಾವಣಿಗೆ ಹೇಳ್ಬೇಡ. ಸರಿ. ಹಾಯ್ ಡ್ಯಾಡ್, ಗುಡ್ ಮಾರ್ನಿಂಗ್. ಹಲೋ ಶ್ರಾವಣಿ, ವೆರಿ ಗುಡ್ ಮಾರ್ನಿಂಗ್. ಏನಮ್ಮ ಜಾಗಿಂಗ್ ಹೋಗಿ ಇಷ್ಟಾಗಿ ಲೇಟಾಗಿ ಬರೋದು ಯಾಕೆ? ಇವತ್ತು ಕಾಲೇಜಿಗೆ ರಜೆನಾ? ಇಲ್ಲ ಡ್ಯಾಡಿ, ಇವತ್ತಕ್ಕ ತುಂಬಾ ಬೇಜಾರಾಗಿದೆ. ಅದಕ್ಕೆ ಇವತ್ತು ಒಂದೇ ಒಂದಿನ ಕಾಲೇಜ್ಗೆ ಹೋಗೋದಿಲ್ಲ. ಕಾಲೇಜ್ಗೆ ಹೋಗಲ್ವಾ? ಅಲ್ಲ ಕಣಮ್ಮ, ಕಾಲೇಜ್ಗೆ ಹೋಗ್ತೀನಿ ಅಂತ ಹಠ ಮಾಡಿ ಅಡ್ಮಿಷನ್ ಮಾಡಿಸ್ತವಳು ನೀನು. ಈಗ ಒಳ್ಳೆ ಅಂತ ಆಯ್ತೀಯ. ಆಯ್ತು ಬಿಡು, ನಿನ್ನಿಷ್ಟ ಹೇಗೋ ಹಾಗೆ ಮಾಡು. ಏನ್ರಿ ಅವಳು ಹೇಗೆ ಹೇಳ್ತಾಳೋ ಅದಕ್ಕೆಲ್ಲದಕ್ಕೂ ಕುಣಿತಿರಲ್ಲ. ನಾನ್ ನಿಮ್ಗೆ ಅವತ್ತೇ ಬಡ್ಕೊಂಡೆ ಅವಳನ್ನ ಕಾಲೇಜಿಗೆ ಸೇರ್ಸೋದ್ ಬೇಡ ಅಂತ. ಎಲ್ಲಿ ನನ್ ಮಾತು ಕೇಳ್ತೀರಾ? ಇವತ್ತು ನೋಡಿದ್ರೆ ಕಾಲೇಜಿಗೆ ಹೋಗಲ್ಲ ಅಂತಾಳೆ. ಮನೇಲಿ ಕುಂತೇನು ಮುಸ್ರಿ ತಿಕ್ತಾಳೇನ್ರಿ? ಶ್ರಾವಣಿ, ಕಾಲೇಜಲ್ಲಾಗ್ಲಿ ಅಥವಾ ಕಾಲೇಜ್ಗೆ ಹೋಗುವಾಗ ರಸ್ತೆಯಲ್ಲಾಗ್ಲಿ ನಿನ್ನ ಜೊತೆ ಯಾರಾದ್ರೂ ಕಿರುಕುಳ ಮಾಡ್ಕೊಂಡ್ರೇನಮ್ಮ? ಹಾಗೇನಿಲ್ಲ ಡ್ಯಾಡಿ, ಅದು ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ವಿಷಪೂರಿತ ನಾಗರ ಹಾವು ನನ್ನನ್ನು ರಸ್ತೆಯಲ್ಲಿ ತಡೆದು ಕಚ್ಚಲಿಕ್ಕೆ ಬಂದಿತ್ತು ಡ್ಯಾಡಿ. ಶ್ರಾವಣಿ, ಹಾವು ಕನಸಿನಲ್ಲಿ ಬಂದಿತ್ತಾ ಇಲ್ಲ ಕಾಲೇಜ್ ರೋಡಲ್ಲಿ ಬಂದಿತ್ತಾ? ಹೇಳಮ್ಮ. ನೋಡಮ್ಮ, ನಾನು ನಿಮ್ಮಪ್ಪ ಈ ಊರಲ್ಲಿ ಯಾವ ಏರಿಯಾದಲ್ಲಿ ಯಾವ ರಸ್ತೆಯಲ್ಲಿ ಯಾವ ವಿಷ ಸರ್ಪಗಳು ಇದ್ದಾವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೇಳಮ್ಮ, ನಿನ್ನ ನೆಮ್ಮದಿಗೆ ಭಂಗ ತಂದ ಆ ಕಮಂಗಿ ನನ್ನ ಮಗ ಯಾರು ಅಂತ ಹೇಳು. ನೋಡಮ್ಮ, ನೀನು ಕಾಲೇಜ್ಗೆ ಹೋಗೋದಾದ್ರೆ ನಾಳೆಯಿಂದ ನಿನಗೆ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ, ಓಕೆನಾ? ಶ್ರಾವಣಿ, ಅವನ್ ಯಾರು ಅಂತ ಹೇಳಮ್ಮ. ಆ ಮುಳ್ಳನ್ನ ಚಿಕ್ಕದಿರುವಾಗ್ಲೇ ಕಿತ್ತಿ ಬಿಸಾಕಬೇಕು. ಇಲ್ಲದಿದ್ರೆ ಮುಂದೆ ದಾರಿಯಲ್ಲಿ ಓಡಾಡೋರಿಗೆ ತುಂಬಾ ತೊಂದರೆ ಮಾಡಿ. ಹೌದು ಶ್ರಾವಣಿ, ನಾನು ನಿನ್ನನ್ನ ಕೇಳ್ತಾ ಇದ್ರಿ, ಯಾರವನು? ಶ್ರಾವಣಿ, ಹೇಳಮ್ಮ, ಈ ಸೂರ್ಯವಂಶದ ಸೂರಪ್ಪನ ಏಕೈಕ ಸುಪುತ್ರಿ ಜೊತೆ ಮಂಗನಾಟ ಆಡಲು ಬಂದ ಆ ಕಮಂಗಿ ನನ್ನ ಮಗ ಯಾರು? ಹೇಳಮ್ಮ, ಹೇಳಮ್ಮ. ಕಮಾನ್ ಕಮಾನ್, ಟೆಲ್ ಮೀ, ಟೆಲ್ ಮೀ. ಅದನ್ನ ನಾನು ಹೇಳ್ತೀನಿ. ಶಿವಲಿಂಗ, ಈ ವಿಷಯ ನಿನಗೆ ಮೊದಲೇ ಗೊತ್ತೋ ಅಥವಾ ಏನಾದರೂ ಭವಿಷ್ಯ ಹೇಳ್ತಾ ಇದೆಯೋ? ಹೇಳು.
ಅವನು ಯಾವನು ಅಂತ ಒಂದೇ ಒಂದ್ಸಲ ಅವನ ಹೆಸರು ಹೇಳು. ನನ್ನ ಮಗನ ರುಂಡ ಕಡಿದು ಚೆಂಡಾಡಿಬಿಟ್ಟು ಬಡದೈತಿ ಸಿಡಿಲು ಬಡದೈತಿ, ಕೋಲ್ ಮಿಂಚು ಹೊಡೆದು ಬೆಂಕಿಯ ಮಳಿ ಸುರಿದೈತಿ, ಹಿತ್ತಲ ಗಿಡದ ಬೇರು ಮುಂಚಿ ಬಾಕಿಲ್ಕ ಬಂದೈತಿ, ಸದ್ಯದರಲ್ಲಿ ಯಾರ ಮನೆಗೆ ಗಂಡಾಂತರ ಕಾದೈತಿ. ಶಿವಲಿಂಗಣ್ಣ, ನೀ ಹಿಂಗ ಒಗಟಿಟ್ಟ ಮಾತಾಡಿದ್ರ ನಮಗೇನು ಅರ್ಥ ಆಗಂಗಿಲ್ಲ. ಅದೇನಂತ ಬಿಡಿಸಿ ಹೇಳಿದ್ರ ನಮಗೂ ಸ್ವಲ್ಪ ಸಮಾಧಾನ ಆಗತ್ತ. ಯವ್ವ ತಾಯಿ, ಅವತ್ತು ನಾನು ಶ್ರಾವಣಿನ ಕರ್ಕೊಂಬಂದು ಈ ಮನೆಗೆ ಬಿಟ್ಟು ಹೋಗಬೇಕಾದ್ರೆ ನಿಮಗೊಂದು ಮಾತು ಹೇಳ್ತೇನೆ, ನೆನಪೈತಾ ತಾಯಿ? ಇನ್ನು ಮ್ಯಾಗ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗೆ ಕಾಯಬೇಕು ಅಂತ ಹೇಳಿದ್ದೆ. ಅದ್ರಾಗೇನೋ ಎಡವಟ್ಟಾಗೈತಿ. ಇಲ್ಲ ಶಿವಲಿಂಗ, ನೀನು ಹೇಳಿದ ಹಾಗೆ ಪ್ರತಿ ಅಮಾವಾಸ್ಯೆ ದಿನ ದೀಪ ಹಚ್ಚಿ ತಪ್ಪದೆ ಪೂಜೆ ಮಾಡ್ತಾ ಇದ್ದೀವಿ ಅಲ್ವೇನೆ ಪಾರ್ವತಿ? ಇಲ್ಲ ರೀ, ಈ ಅಮಾವಾಸ್ಯೆಗೆ ದೀಪ ಹಚ್ಚಕ್ ಆಗ್ಲಿಲ್ಲ. ಪಾರ್ವತಿ ಯಾಕೆ ತಾಯಿ ಈ ಅಮಾವಾಸ್ಯೆಗೆ ಯಾಕೆ ಪಾಲ್ಸಕ್ ಆಗ್ಲಿಲ್ಲ? ಯಾಕಂದ್ರ ಮನ್ಯಾಗ ಹೆಣ್ಮಕ್ಳು ಯಾರು ಸುದ್ದಿದ್ದಿದ್ದಿಲ್ಲ. ವರ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ರಿ. ನೀವು ಶುದ್ಧಿ ಇರಲಿಲ್ಲ ಅಂದ್ರೆ ಏನಾಗಿತ್ತು? ದಣಿಯರಿದ್ರಲ್ಲ ಅವ್ರಿಗೆ ಹೇಳಬೇಕಾಗಿತ್ತು. ಇಲ್ಲ ಮನ್ಯಾಗ ಇಷ್ಟೆಲ್ಲ ಆಳುಗಳದಾರ ಅವ್ರ ಕೈಲಿ ಮಾಡಿಸ್ಬೇಕಾಗಿತ್ತು. ಇಲ್ಲ ಒಂದು ಮಾತು ನನಗೆ ಹೇಳಿದ್ರೆ ನಾ ಏನಾದರೂ ಉಪಾಯ ಹೇಳ್ತಿದ್ದಲ್ಲ. ಅವರ ಈಗ ನೀವು ತಿಳಿಲಾರ್ದು ದೊಡ್ಡ ತಪ್ಪು ಮಾಡ್ಬಿಟ್ರಿ ತಾಯಿ, ದೊಡ್ಡ ತಪ್ಪು ಮಾಡ್ಬಿಟ್ರಿ. ಹೇ ಶಿವಲಿಂಗ, ಆ ದೀಪಕ್ಕೂ ಈಗ ನಡೀತಾ ಇರೋ ಘಟನೆಗೂ ಏನೋ ಸಂಬಂಧ ಐತಿ ಧಣಿ. ಶ್ರಾವಣಿ ಜಾತಕದಾಗ ದೋಷ ಇದ್ದಿದ್ದು ನನಗೆ ತಿಳಿದಿತ್ತು. ಅದಕ್ಕೆ ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆಯಂಗ ನಿಮಗೆ ದೀಪ ಕಾಯಕ್ಕೆ ಹೇಳಿದ್ದೆ. ನೀವು ಹಗಲತ್ತು ದೀಪ ಕಾದ್ರ ನಾನು ರಾತ್ರಿ ಹೊತ್ತು ಸುಡುಗಾಡ್ನ್ಯಾಗ ಊಟ ನೀರು ಬಿಟ್ಟು ಹಕ್ಕಿ ಪಣ ಕಟ್ಟಿ ದೋಷ ಕಳಿತಾ ಇದ್ದೆ. ಈಗ ಅದ್ರಾಗ ಎಡವಟ್ಟಾಗೈತೆ ಅಂದಾಗ ಅನಾಹುತ ಕಟ್ಟಿಟ್ಟ ಬುತ್ತೆ. ಛೇ, ಎಂತ ಮಿಸ್ಟೇಕ್ ಆಗೋಯ್ತದು. ಶಿವಲಿಂಗಣ್ಣ, ಇದರಿಂದ ಪಾರಾಗೋದಕ್ಕೆ ನಮ್ಮ ಬೇರೆ ದಾರಿನೇ ಇಲ್ವೇನಣ್ಣ? ಐತ್ರಿ ಅವ್ವ, ಒಂದು ದಾರಿ ಐತಿ. ಏನದು ಹೇಳು ಶಿವಲಿಂಗ. ಚುಟುಕಿ ಹೊಡೆಯೋದಷ್ಟರಲ್ಲಿ ಮಾಡಿ ಮುಗಿಸ್ತೇನೆ. ಅದೇನು ಅಂತ ಹೇಳು. ತನಿ ಆದಷ್ಟು ಬೇಗ ಈ ಅರಮನೆಗ ಒಂದು ಮಂಗಲ ಕಾರ್ಯ ಆಗಬೇಕ್ರಿ ಅಪ್ಪ. ಅಂದ್ರೆ ನಮ್ಮ ಶ್ರಾವಣಿಗೆ ಒಬ್ಬ ಉತ್ತಮವಾದ ವರ ಹುಡುಕಿ ಅವಳ ಮದುವೆ ಮಾಡಿ ಮುಗಿಸ್ಬಿಡ್ಬೇಕ್ರಿ ಅಪ್ಪ. ಅಂದಾಗ ಮಾತ್ರ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗತ್ತ. ಶಿವಲಿಂಗಣ್ಣ, ಎಂತ ಸಿಹಿ ಸುದ್ದಿ ಹೇಳಿದಿ ನೀನು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ರೀ, ಹೇಗಿದ್ರಿ ಇವತ್ತು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮೀಟಿಂಗ್ ಇದೆ ತಾನೆ? ಆದಷ್ಟು ಬೇಗ ನಮ್ಮ ಶ್ರಾವಣಿ ವಿಷಯನ ಅಲ್ಲಿ ಮದುವೆ ವಿಷಯ ಪ್ರಸ್ತಾಪ ಮಾಡಿಬಿಡಿ. ಅಲ್ಲ ಕಣೆ, ಇದನ್ನ ಮೀಟಿಂಗ್ ನಲ್ಲಿ ಚರ್ಚೆ ಮಾಡೋದಕ್ಕೆ ಮದುವೆ ವಿಷಯನ ಚರ್ಚೆ ಮಾಡೋ ವಿಷಯನ ಇದು ಅಲ್ಲ. ಶ್ರಾವಣಿ ಮದುವೆ ಅಂದ್ರೆ ಗೊಂಬೆ ಮದುವೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಇಷ್ಟು ಅವಸರ ನಾವು ಮಾಡೋದಕ್ಕೆ ನೋಡು, ನಮ್ಮ ಶ್ರಾವಣಿಗೆ ಯೋಗ್ಯನಾದ ವರ ಸಿಗ್ಬೇಕು, ನಮ್ಮ ಸ್ಟೇಟಸ್ಗೆ ತಕ್ಕ ಮಂತನ ಸಿಗ್ಬೇಕು. ನಮ್ಮ ಶ್ರಾವಣಿ ಮದುವೆನ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಲೂಬಾರ್ದು. ಆ ರೀತಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದಕ್ಕಿಂತ ಮೊದಲು ನನ್ನ ಮಗಳನ್ನು ಕೆಣಕಿದ ಬಂಡು ಬಡ್ಡಿ ನನ್ನ ಮಗನ ರುಂಡ ಕಡ್ದು ಈ ಭೂಮಿಯಲ್ಲಿ ಹೂತ್ ಹಾಕ್ಬೇಕು. ಅಷ್ಟು ಮಾಡ್ತೀನಿ. ಮತ್ತೆ ಸಮಾಧಾನ ಮಾಡ್ಕೊರಿ ಅಪ್ಪ, ಸಮಾಧಾನ ಮಾಡ್ಕೊರಿ ಅಪ್ಪಾರ. ನಮ್ಮ ಮನೆ ಅರಿವಿ ಮುಳ್ಳಿನ ಕಂಟಿ ಮ್ಯಾಗ ಬಿದ್ದೈತಿ ಅಂದಾಗ ಅದು ಹರಿಲಾರ್ದಂಗ ಜಾಗೃತಿಯಾಗಿ ತಕ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ ಅಪ್ಪಾರ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಅನಾಹುತ ಮಾಡಕ್ ಹೋಗ್ಬೇಡ್ರಿ ಅಪ್ಪ. ನನ್ನ ಮಾತು ಕೇಳ್ರಿ ಅಪ್ಪ, ಅದನ್ನ ಅವರ ಕೈಯಾಗ ಕೊಟ್ಬಿಡ್ರಿ ಅಪ್ಪ. ಹೌದು, ಶಿವಲಿಂಗಣ್ಣ ಹೇಳ್ತಿರೋ ಮಾತು ಖರೇನೆ ಐತಿ. ಕೆಸರಿನ ಮೇಲೆ ಕಲ್ಲೊಗದ ಆ ಕೆಸರನ್ನ ನಮ್ಮ ಮುಖಕ್ಕೆ ಸಿಡಿಸ್ಕೊಳ್ಳೋದಕ್ಕಿಂತ ಆದಷ್ಟು ಬೇಗ ನಮ್ಮ ಶ್ರಾವಣಿಗೊಂದು ಮದುವೆ ಮಾಡಿಬಿಟ್ರೆ ಈ ಸಮಸ್ಯೆಯಿಂದ ನಾವು ಪಾರಾಗ್ಬೋದಲ್ಲ. ಕೊಡ್ರಿ. ಆಯ್ತು ಕಣೆ, ನೀನು ಹೇಳಿದ ಹಾಗೆ ಮಾಡೋಣ. ಶಿವಲಿಂಗ ನೋಡು, ನಮ್ಮ ಶ್ರಾವಣಿಗೆ ಆದಷ್ಟು ಬೇಗ ಒಂದು ಒಳ್ಳೆಯವರ ಹುಡುಕೋ ಜವಾಬ್ದಾರಿ ನಿನಗೂ ಇದೆ. ಪ್ರಯತ್ನ ಪಡ್ತೀನಿ. ಆಯ್ತು, ಇದನ್ನೆಲ್ಲ ಮಾಡುವಂತೆ ಮನೆಯಲ್ಲಿ ಇವತ್ತಾದರೂ ಹೊಟ್ಟೆ ತುಂಬ ಊಟ ಮಾಡಿ ಹೋಗು. ನಾನು ಸ್ವಲ್ಪ ಫ್ಯಾಕ್ಟ್ರಿಯಲ್ಲಿ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಬರಲ್ಲ? ಶಿವಲಿಂಗಣ್ಣ, ಇವತ್ತೆಂತ ಸಿಹಿ ಸುದ್ದಿ ಹೇಳಿ ನೀನು. ಇವತ್ತಿಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕಾ? ಬ್ಯಾಡ್ರಿ ಅವ, ಯಾಕೋ ನನ್ನ ಹೊಟ್ಟೆ ಹಸ್ತಿಲ್ಲ. ಅದೇನು ಕೊಡ್ಬೇಕಂತ ಮಾಡಿರೋ ಜೋಳಿಗೆ ನೀಡಿಬಿಡ್ರಿ ತಾಯಿ. ಹೊಟ್ಟೆ ಹಸ್ದಾಗ ಆ ಗವಿಸಿದ್ದೇಶ್ವರಿಗೆ ನೈವೇದ್ಯ ಹಿಡಿದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ತಾಯಿ. ಶಿವಲಿಂಗಣ್ಣ,
ಜವಾಬ್ದಾರಿ ನಿನ್ನ ತಲೆ ಮೇಲೆ ಐತೆ ಮತ್ತೆ. ಪ್ರಯತ್ನ ಪಡ್ತೀನಿ ತಾಯಿ. ಯವ್ವ, ನಾನು ಹೇಳಿರೋ ಮಾತು ತಿರಸ್ಕಾರ ಮಾಡಕ್ ಹೋಗ್ಬೇಡ್ರಿ ತಾಯಿ. ಆದಷ್ಟು ಬೇಗ ನಮ್ಮ ಶ್ರಾವಣಿ ಮದುವೆ ಆಗಿಬಿಡ್ಬೇಕ್ರಿ ಯವ್ವ. ಅದು ಬೇಗನೆ ಆಗುವಂಗ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಗ ಕುಡಿತಿ ತಾಯಿ. ಏನ್ ಶಿವಲಿಂಗಣ್ಣ, ನನ್ನ ಮಗಳು ಮದುವೆ ಮಾಡಬೇಕು, ನನ್ನ ಮಗಳ ತಲೆ ಮೇಲೆ 4 ಅಕ್ಷತೆಗಳು ಹಾಕ್ಬೇಕು ಅಂತ ನನಗೂ ಆಸೆ ಇದೆ. ಆದ್ರೆ ಆದಷ್ಟು ಬೇಗ ಅವಳಿಗೊಂದು ಒಳ್ಳೆ ವರ ಹುಡ್ಕೋ ಜವಾಬ್ದಾರಿ ನಿನಗೆ ಬಿಟ್ಟಿದ್ದ. ಸಂತೋಷ ತಾಯಿ, ತುಂಬಾ ಸಂತೋಷ. ಅವರೇ, ನನಗಿನ್ನ ಅಪ್ಪಣೆ ಕೊಡ್ರಿವ, ನಾನು ಬರ್ತೀನಿ. ಶ್ರಾವಣಿ, ನಾನೇನು ಹೋಗಿ ಬರ್ಲವ? ಶ್ರಾವಣಿ, ನೋಡಮ್ಮ, ನಾನು ನಿನಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರಾಗಬೇಡ. ಹೂವಿರುವಲ್ಲಿ ದುಂಬಿಗಳು ಬರುವುದು ಸಹಜ. ಮುಳ್ಳ ಬೇಲಿ ಮೇಲೆ ಸೀರಿ ಬಿದ್ರು, ಸೀರಿ ಮೇಲೆ ಮುಳ್ಳ ಬಿದ್ರು ಹರಿಯುವುದು ಸೀರಿನ ಮಗಳ. ಹೆಣ್ಣಿನ ಜೀವನ ಅಂದ್ರೂ ಹಂಗ. ಈ ಮನೆಯ ಮಗಳಾದ ನೀನು ನಿನ್ನ ತಂದೆ ತಾಯಿಗಳ ಮಾನ ಮರ್ಯಾದೆ ಕಾಪಾಡೋ ಜವಾಬ್ದಾರಿ ನಿನ್ನ ತಲೆ ಮೇಲೂ ಐತಿ. ನಾ ಹಿಂಗ ಮಾತಾಡಿದ್ನಿ ಅಂತ ಹೇಳಿ ಮನಸ್ಸಿಗೆ ಬೇಸರ ಮಾಡ್ಕೋಬೇಡ. ಬಾ, ಊಟ ಮಾಡುವ. ಮಿಸ್ಟರ್ ನೀಲಕಂಠ, ಶಾಂತಿಯಾದವರಾದ ಈ ನಿನ್ನ ತವರು ಮನೆಯಲ್ಲಿ ಅಶಾಂತಿಯನ್ನು ಎಬ್ಬಿಸಲಿಕ್ಕೆ ಕಾರಣಕರ್ತನಾಗಿರುವ ನಿನ್ನನ್ನು ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಹೆಣ್ಣು ಬಲಿದ್ರೆ ನಾನು, ಬಂದಳೆ ಮುಣಿದಿದ್ದೆ ಆದ್ರೆ ಮಹಾಮಾರಿಯಾಗಿರ್ತಾಳೆ. ಇನ್ ಮುಂದೆ ನಾನು ನಿನಗೆ ಕೊಡ್ತಾರೆ ಪ್ರತಿಯೊಂದು ಕಷ್ಟವನ್ನ ಹೆಜ್ಜೆ ಹೆಜ್ಜೆಗೆ ಅನುಭವಿಸ್ಲಿಕ್ಕೆ ಸಿದ್ಧನಾಗಿರು. ಒಂದು ಹೆಣ್ಣಿಗೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ಳೋದು ಗೊತ್ತು, ಪ್ರಸಂಗ ಬಿದ್ರೆ ಅದೇ ತಲೆ ಎತ್ತಿ ತಲೆ ತೆಗಿಯೋದು ಚೆನ್ನಾಗಿ ಗೊತ್ತು.